ನೆಕ್ಸ್ಟ್ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸಿನ ಪುಡಿ ಪೌಡ್ರ್ ಮಾಡಿರೋಂಥದ್ದು. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 7 ಅವರ್ 8 ಅವರ್ವರೆಗೂ ನೆನೆಸಿಟ್ಬಿಟ್ಟು ಚೆನ್ನಾಗಿ ನೆನೆದ್ಮೇಲೆ ನಾವು KFCನ ಮಾಡ್ಕೋಬೋದು. ನಾವು ಸುಮ್ಮನೆ ಮನೇಲಿ KFC ಅಂತ ಅಂತೀವಿ ಅಷ್ಟೇ, ಆದ್ರೆ KFC ಟೇಸ್ಟೇ ಬೇರೆ ಇರುತ್ತೆ. ಆದರೆ ಈ ಥರ ಒಂದ್ಸಲ ಟ್ರೈ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. KFC ಟೇಸ್ಟ್ ಇಲ್ಲ ಅಂದರೂ ಒಂದು ಸ್ವಲ್ಪ ಮಟ್ಟಕ್ಕೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 6ರಿಂದ 7 ಅವರ್ 8 ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೇಕು. ನೋಡಿ ಇವಾಗ ಮೈದಾ ಹಿಟ್ಟು ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ವಿ. 1 ಕಪ್ಗೆ ಅಂದರೆ ಒಂದು 3/4 ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀರಿ. ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ ಮತ್ತು ಅದು ಜೀರಿಗೆ ಮತ್ತು ಮೆಣಸು ರುಬ್ಬಿರೋದೊಂದು ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಚಿಕನ್ ಕೂಡ ಅಷ್ಟೇ ನೋಡಿ ಚೆನ್ನಾಗಿ ನೆಂದಿದೆ. ನೋಡಿ ಇವಾಗ 3 ಅವರ್ಸ್ ನೆನೆಸಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಎಲ್ಲ ಸೈಡಲ್ಲೆಲ್ಲ ಇರೋದೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಸೈಡಲ್ಲಿ ಇರೋದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಇಟ್ಕೋಬೇಕು. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ. ಹಂಗೆ ಒಲೆ ಮೇಲೆ ಆಯಿಲ್ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಸ್ವಲ್ಪ ಕೋಲ್ಡ್ ವಾಟರ್ ಇದ್ದರೆ ಸಾಕು, ಜಾಸ್ತಿ ಬೇಕಾಗಿಲ್ಲ. ಆಮೇಲೆ ಸ್ವಲ್ಪ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಸಿ ಆಗೋದ್ಸಲಿ ಫಸ್ಟಿಗೆ ಒಂದ್ಸಲಿ ಈ ಥರ ಪೀಸ್ ಎಲ್ಲ ಒಂದು ಸ್ವಲ್ಪ ಈ ಥರ ಹಾಕ್ಕೊಂಡು ಈ ಥರ ನೋಡಿ ಈ ಥರ ಚೆನ್ನಾಗಿ ಒತ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ. ಈ ಥರ ಒಂದ್ಸಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈ ಥರ ಒತ್ತಿ ಪೀಸ್ಗೆ ಚೆನ್ನಾಗಿ ಅಂಟ್ಕೋಬೇಕು. ಈ ಥರ ಹಿಟ್ಟೆಲ್ಲ ಈ ಥರ ಆದಮೇಲೆ ಇವಾಗ ನೋಡಿ ಈ ಥರ ಆಯಿಲಲ್ಲಿ ಫುಲ್ ಈ ಥರ ಹಚ್ಬಿಟ್ಟು ಮತ್ತೆ ಅದನ್ನೇ ಈ ಥರ ಮತ್ತೆ ಒಂದ್ಸರಿ ಇವಾಗ ಒತ್ತಬಾರ್ದು, ಸುಮ್ಮನೆ ಅಂದ್ಬಿಟ್ಟು ಇವಾಗ ಆಯಿಲ್ ಬಿಸಿ ಹಾಕಿದೆ ನೋಡಿ, ಇಷ್ಟು ಮಾತ್ರ ಬಿಸಿ ಹಾಕಿದರೆ ಸಾಕು. ಮತ್ತೆ ಅದೇ ಥರ
ಎಲ್ಲ ಪೀಸನ್ನು ಅದೇ ಥರ ಹಾಕ್ಕೊಂಡ್ಬಿಡ್ಬೇಕು. ನೋಡಿ ಇದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಒಂದು ಸಲಿಗಷ್ಟು ಹಾಕಿದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಅಷ್ಟು ಉದ್ರೆ ಸಾಕಿದ್ದು. ಇವಾಗ ಕಮ್ಮಿ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ KFC ರೆಡಿಯಾಗಿದೆ. ಅಯ್ಯೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಮತ್ತೆ ಅದೇ ಥರ ಪೀಸಸ್ನ ಪಕ್ಕದಲ್ಲಿ ಇರೋವೆಲ್ಲ ಏನು ಇಷ್ಟೊಂದು ಟೊಮೊಟೊ ಅಂತ ನೋಡ್ತಾ ಇದ್ದೀರಾ, ಅವೆಲ್ಲ ನಾವು ಹೋಟ್ಲು ಮಾಡ್ತೀವಲ್ವ ಅದಕ್ಕೋಸ್ಕರ ಅಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಿ.